ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು 7. ಸೊ ನಾನು ಹೇಳಿದೆ ಅಲ್ಲ ನಮಗೆ ಟ್ರೀಟ್ಮೆಂಟ್ ಬಂದುಬಿಟ್ಟು 5:45ಇಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು ಆವಾಗಲೇ ಎದ್ಬಿಟ್ಟಿದ್ದೆ. ಅಂದರೆ ಹೊಟ್ಟೆಗೆ ಮಡ್ ಪ್ಯಾಕ್ ಮತ್ತು ಕಣ್ಣಿಗೆ ಐ ಪ್ಯಾಕ್ ಹಾಕಿರ್ತಾರೆ. ಇವಾಗ ನಾನು ಬ್ಯಾಗ್ ಇಟ್ಕೊಂಡು ಮಸಾಜ್ ರೂಮ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನನಗೆ ಇವತ್ತು ಬೇಗನೆ ಇದೆ. ಇವತ್ತು ತುಂಬ ಜನ ಅಡ್ಮಿಷನ್ ಆಗಿದ್ದಾರೆ 25th ಡಿಸೆಂಬರಿಂದ. ಸೊ ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೋಬೇಕು ನಾವು. ತುಂಬ ರಶ್ ಆಗ್ತಾಯಿದೆ. ಸೊ ಹಂಗಾಗಿ ಬೇಗ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಹೋಗೋಣ ಗೈಸ್. ನನ್ನ ಇವತ್ತಿನ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಮುಗೀತು. ಅಂದರೆ ನಾನು ನಾಳೆ ಡಿಸ್ಚಾರ್ಜ್ ಆಗ್ತಾ ಇದ್ದೀವಿ. ಸೊ ಅಂದರೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತೇ ಆಲ್ಮೋಸ್ಟ್ ಏನು ಮಾಡಿಬಿಡ್ತಾರೆ. ಇವಾಗ ನನಗೆ ಮಸಾಜ್ ಇತ್ತು. ಅದಾದಮೇಲೆ ಅಂದರೆ ಹೆಡ್ ಮಸಾಜ್ ಇತ್ತು, ನಾನು ಮಾಡಿಸ್ಕೊಂಡಿಲ್ಲ. ನನಗೆ ನನ್ನ ಹೇರ್ಸ್ನ ಯಾರೂ ಮುಟ್ಬಾರ್ದು. ಬೇರೆ ಆಯಿಲೆಲ್ಲ ನಾನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಮಾಡಿಸ್ಕೊಂಡಿಲ್ಲ. ಹಾಗೆ ಮಸಾಜ್ ಮಾಡಿಸ್ಕೊಂಡು ಬಂದೆ. ಇವಾಗ ನಾನು ಎಲ್ಲ ಹಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಪ್ಯಾಕ್ ಮಾಡಬೇಕು. ಬಿಕಾಸ್ ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಬರ್ತಾ ಇದ್ದಾನೆ ಇವತ್ತು ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಅವನ ಜೊತೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾಳೆ ಬೆಳಗ್ಗೆ ನಾನು ಊರಿಗೆ ಹೋಗ್ಬಿಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಬೇಜಾರಾಗ್ತಿದೆ. ಫಸ್ಟ್ ಡೇ ಬಂದಾಗ ಅಯ್ಯೋ ಇಷ್ಟು ದಿನ ಇರಬೇಕಾ ಅಂತ ಅನ್ನಿಸ್ತಾ ಇತ್ತು. ಇವಾಗ ಎಲ್ಲ ಮಿಸ್ಸಿಂಗ್. ನಾಳೆಯಿಂದ ನಮ್ದು ಆ್ಯಸ್ ಯೂಶುವಲ್ ರೊಟೀನ್ ಏನಿತ್ತು ಅದು ಸ್ಟಾರ್ಟ್ ಆಗುತ್ತೆ. ಸೊ ನಂದು ಇನ್ನೂ ತಿಂಡಿ ಆಗಿಲ್ಲ ಗೈಸ್. ತಿಂಡಿ ಮಾಡಬೇಕು. ಆಲ್ಮೋಸ್ಟ್ ಟೈಮು 9:05 ಆಗಿಬಿಟ್ಟಿದೆ ಟೈಮ್. ಯೂಶ್ವಲಿ 8:30 ಅಥವಾ 7:30ಗೆ ತಿಂಡಿ ಸ್ಟಾರ್ಟ್ ಆಗುತ್ತೆ. ನಾನು ಬೆಳಗ್ಗೆನೇ ಹೋಗ್ಬಿಟ್ಟಿದ್ದೆ. ಬಿಕಾಸ್ ಮುಗಿಸ್ಕೊಂಡ್ಬಿಟ್ರೆ ನಾನು ಫುಲ್ ಡೇ ಆರಾಮ್ಸೆ ಇರ್ಬೋದು, ಬೇರೆ ಕೆಲಸಗಳನ್ನ ನೋಡ್ಕೋಬೋದು ಅಂತ ಹೇಳಿ. ಸೊ ಇವಾಗ ಬನ್ನಿ ತಿಂಡಿಗೆ ಹೋಗೋಣ ಗೈಸ್. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಇವಾಗ ತಿಂಡಿಗೆ ಹೋಗೋಣ ಅಂತ ಹೇಳಿ ತಲೆ ಬಾಚ್ಕೊಂಡಿಲ್ಲ. ಬಾಚ್ಕೊಳ್ಳೋಣ ಬಿಕಾಸ್ ಲೇಟ್ ಆಗಿಬಿಟ್ಟಿದೆ. ಮತ್ತು ತಿಂಡಿ ತುಂಬ ಜನ ಬಂದುಬಿಟ್ಟಿದ್ದಾರೆ ಕ್ರಿಸ್ಮಸ್ ಹಾಲಿಡೇಸ್ ಮತ್ತು ನ್ಯೂ ಇಯರ್ ಅಂತ ಹೇಳಿ. ಸೊ ಹಾಗಾಗಿ ಬನ್ನಿ ಇವಾಗ ಹೋಗೋಣ. ಇದು ಆ್ಯಕ್ಚುಲಿ ನನ್ನ ಜೀನ್ಸ್ ಟಾಪ್ ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಬೆಕ್ಕಿದೆ, ಮುದ್ದಾಗಿದೆ, ಚೆನ್ನಾಗಿ. ತಿಂಡಿ ಏನಂತ ಗೊತ್ತಿಲ್ಲ ಗೈಸ್ ಇವತ್ತು. ಎಷ್ಟು ದಪ್ಪ ಇದೆ ಗೊತ್ತಾ ಈ ಬೆಕ್ಕು. ಗೈಸ್ ಇವತ್ತು ತಿಂಡಿಗೆ ಪಲಾವ್ ಮತ್ತು ಫ್ರೂಟ್ಸ್ ಇತ್ತು. ಪಲಾವ್ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಅದನ್ನೇ ತಿಂತಾ ಇದ್ದೀನಿ. ಅದಾದಮೇಲೆ ಮಜ್ಜಿಗೆ ಇದೆ. ನಾನಿವಾಗ ಡಾಕ್ಟರ್ ಕನ್ಸಲ್ಟೇಷನ್ಗೆ ಬಂದಿದ್ದೀನಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಹೋದ್ದೀನಿ ಗೈಸ್. ನಾನು ಡಾಕ್ಟ್ರ್ ಹತ್ರ ಹೋಗಿ ಬಂದೆ. ನಾಳೆ ಡಿಸ್ಚಾರ್ಜ್ ಇರೋದ್ರಿಂದ ಅವ್ರಿಗೆ ನೀಟಾಗಿ ಅವರು ಮತ್ತೆ ಪ್ಲ್ಯಾನ್ಸ್ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಬಂದೆ. ಇವಾಗ ವಾರ್ಡ್ರೋಬ್ ಓಪನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಜ್ಯುವೆಲ್ಸ್ ಎಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಮಸಾಜ್ ನಡೀತಾ ಇರೋದ್ರಿಂದ. ಸೊ ಹಾಗಾಗಿ ನಾನು ಎಲ್ಲನೂ ಎತ್ತಿಟ್ಟಿದ್ದೆ. ಇವಾಗೆಲ್ಲ ಹಾಕ್ಕೊಂಬಿಡೋಣ. ಬಿಕಾಸ್ ನಂಗೆ ಏನೂ ಇಲ್ಲ, ಎಲ್ಲ ಮುಗೀತು. ಸೊ ಅದಕ್ಕೆ ನಾನು ಬಂದಿದ್ದೀನಿ. ಇದು ನಾನು ವಾಚ್ನ ಏನೋ ಮಾಡ್ಸೋಕ್ಕೆ ಹೋದಾಗ ಅವ್ರ ಹತ್ರ ಫ್ರೀಯಾಗಿ ಇಸ್ಕೊಂಡು ಬಂದಿದ್ದೆ. ಚೆನ್ನಾಗಿದೆ ಇದು ವಾಚ್ ಹಾಕಿಡೋಕ್ಕೆ. ಸೊ ನನ್ನ ವಾಚ್ ಕೂಡ ಇದರಲ್ಲೇ ಇದೆ. ಒಂದು ನಿಮಿಷ ಇದೆ. ಸೇಫಾಗಿಡ್ಬೋದು. ದೊಡ್ಡ ಬಾಕ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಈ ಪುಟಾಣಿ ಬಾಕ್ಸ್ ಚೆನ್ನಾಗಿದೆ. ಈ ಥರ ಇದೆ ನೋಡಿ ಇದು. ಅದರಲ್ಲಿ ಎಲ್ಲ ಹಾಕಿಟ್ಟಿದ್ದೆ, ನನ್ನ ರಿಂಗು, ಬ್ರೇಸ್ಲೆಟು ಎಲ್ಲನೂ. ಸೊ ಇವಾಗ ಹಾಕ್ಕೊಳ್ಳೋಣ ಅಂತ ಬಂದೆ. ಬಿಕಾಸ್ ಇದು ಹಾಕ್ಕೊಂಡ್ರೆ ಪಾಪ ಅವರಿಗೆ ಮಸಾಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಮಸಾಜ್ ಆಯಿಲೆಲ್ಲ ಫುಲ್ ಹಿಡ್ಕೊಂಬಿಡುತ್ತೆ. ಸೊ ಹಾಗಾಗಿ ಇದು ನನಗೆ ನಮ್ಮ ಅಕ್ಕ ಕೊಟ್ಟಿರೋದು ಬ್ರೇಸ್ಲೆಟ್. ನಾನು ಡೈಲಿ ಹಾಕೋತೀನಿ. ಅದು ಆ್ಯಕ್ಚುಲಿ ತುಂಬ ಡೆಲಿಕೇಟ್ ಇದೆ, ಡೈಲಿ ಹಾಕ್ಕೊಬರ್ತೇನೋ. ಬಟ್ ನಾನು ಹಾಕೊತ 2 ವರ್ಷ ಆಯಿತು, ಏನೂ ಆಗಿಲ್ಲ ದೇವರ ದಯೆಯಿಂದ. ಗೈಸ್ ನಾನು ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಇತ್ತು. ಸೊ ಹೋಗಿ ಬಂದೆ. ಇವಾಗ ನನಗೆ ಇಷ್ಟುದ್ದ ಚಾರ್ಟ್ ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಬೇಕಂತೆ. ಮನೆಗೆ ಹೋದ್ಮೇಲೂ ಫಾಲೋ ಮಾಡಿ ಮ್ಯಾಮ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಫಾಲೋ ಮಾಡಬೇಕು. ಇವಾಗ ಅಂದರೆ ಅವರು ಚಾರ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾನ್ ವೆಜ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಲೈಕ್ ನಾವು ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನೀವು ಅದನ್ನು ತಿನ್ಬೋದು ಅಂತ ಹೇಳಿದ್ದಾರೆ. ಈ ಚಾರ್ಟಲ್ಲಿ ಇರೋ ಥರ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಾನು ಮಾಡ್ತೀನೋ ಬಿಡ್ತೀನೋ ಅಂತ ಹೇಳಿ.
ಬಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಗೊತ್ತಾ ನಿಮಗೆ 2 ಟೈಮ್ಸ್ ಟೀ ಇಲ್ಲ. ಸೊ ನನಗೆ ಟೀ ಇಲ್ಲದೆ ಇರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಹಂಗೆ ಅನ್ಸೋದೇ ಇಲ್ಲ, ಬಿಟ್ಬಿಟ್ಟಿದ್ದೀವಲ್ಲ, ನಾನು ಅಂದ್ರೆ ಕೊಡಲ್ವಲ್ಲ, ಸೊ ಹಂಗೆ ಅನ್ಸೋದೇ ಇಲ್ಲ. ಮೇ ಬಿ ನಾವು ಅದೇ ಥರ ಫಾಲೋ ಮಾಡಿಕೊಂಡ್ರೆ ಇರ್ಬೋದು ಅಂತ ಅನ್ಕೋತೀನಿ. ಗೊತ್ತಿಲ್ಲ ಗೈಸ್, ನನ್ನ ವ್ಲಾಗ್ನ ಡೈಲಿ ನೋಡ್ತಾ ಇರಿ. ನಾನು ಏನು ಚೇಂಜಸ್ ಮಾಡ್ಕೋತೀನೋ ಇಲ್ವೋ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನಾವು ಫುಲ್ ಗೈಸ್ ನಾವು ನಾಳೆ ಹೋಗ್ತೀವಿ ಅಂತಂದರೆ ಇವತ್ತೇ ಅವ್ರಿಗೆ ಅಂದರೆ ನಾವು ಹೋಗ್ತೀವಿ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಡಬೇಕು. ಬಿಕಾಸ್ ತುಂಬ ಪ್ರೊಸೀಜರ್ ಆ್ಯಂಡ್ ಪ್ರಾಸೆಸ್ ಎಲ್ಲ ಇದೆ, ಅದೆಲ್ಲ ಅವರು ಮುಗಿಸೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಅದೇ ಟೈಮಿಗೆ ನನ್ನ ತಮ್ಮ ಕೂಡ ಬಂದ ಅಲ್ಲಿಗೆ. ಇದು ನನ್ನ ಊಟ ಇಲ್ಲ, ಚೆನ್ನಾಗಿದೆ. ಹೆಂಗಿದೆ? ಯಾವತ್ತು ಕುಡಿದಿದ್ವು. ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಆಯಿತು. ಸೊ ಇವಾಗ ಆ್ಯಕ್ಚುಲಿ ಇವತ್ತು ಹೋಗ್ತಾ ಇಲ್ಲ, ಮತ್ತು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು. ಸೊ ಎಲ್ಲ ತೊಗೊಂಡು ಬಂದಿದ್ದೀನಿ. ಇಷ್ಟಿದೆ, ಅಂದರೆ ಸ್ವಲ್ಪ ಎಕ್ಸ್ಟ್ರಾನೂ ತೊಗೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ. ಆಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ ಗೈಸ್? ನನಗೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಮತ್ತೆ ಟ್ರೀಟ್ಮೆಂಟ್ ಹಾಕಿದ್ದಾರೆ. ಸೊ ಇವಾಗ ಅದಕ್ಕೆ ಹೋಗಬೇಕು ನಾನು. ಗೈಸ್ ಆರಾಮಾಗಿ ಮಲ್ಕೊಂಡಿದ್ನಾ? ಸೊ ಇವಾಗ ಟ್ರೀಟ್ಮೆಂಟಿಗೆ ಕರೆದಿದ್ದಾರೆ, ಮಸಾಜ್ಗೆ ಹೋಗ್ತಾ ಇದ್ದೀನಿ. ನಿದ್ದೆ ಬರ್ತಾಯಿದೆ ಗೈಸ್, ಮಲ್ಕೊಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಗೈಸ್ ಇದು 3:15 ಪಾನೀಯ. ಗೈಸ್ ಇದು 3:15 ಪಾನೀಯ. ಗೈಸ್ ನನ್ನ ಇವತ್ತಿನ ಟ್ರೀಟ್ಮೆಂಟ್ ಎಲ್ಲನೂ ಮುಗೀತು. ಸೊ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಬಂದಿದ್ದಾನೆ. ಈಗ ಟೈಮ್ ಬಂದು 5:15. 6:00 7:00 ಮತ್ತೆ ಏನಿದೆ ಅಂದರೆ ಯೋಗ ಇದೆ. ಸೊ ಅದನ್ನು ಅಟೆಂಡ್ ಮಾಡಬೇಕು. ಇವಾಗ ಸದ್ಯಕ್ಕೆ ಸ್ವಿಮ್ಮಿಂಗ್ ಪೂಲ್ ಹೊರಟಿದ್ದೀನಿ. ಬನ್ನಿ ನೀವು ನನ್ನ ಜೊತೆ, ಓಕೆ ಗೈಸ್? ಇವಾಗ ಪೂಲ್ ಹತ್ರ ಬಂದಿದ್ದೀನಿ. ಅಪ್ಪ ನೀರಂತೂ ಸಿಕ್ಕಾಪಟ್ಟೆ ತಣ್ಣಗಿದೆ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಣ್ಣಗಿದೆ. ಫ್ರೆಂಡ್ಸ್ ನಾವಿವಾಗ ಏಡಿ ಹಿಡಿತಾ ಇದ್ದೀವಿ. ಸೊ ನಿಮಗೆ ತೋರಿಸ್ತೀನಿ ಏಡಿ ಹಿಡಿಯೋದು ಹೆಂಗೆ ಅಂತೇಳಿ. ಇಲ್ಲೊಂದು ಏಡಿ ಇದೆ, ಅಲ್ಲೊಂದು ಏಡಿ ಇದೆ. ಕಪ್ಪೆ ಹಿಡ್ಕೊಂಡು ಏಡಿ ಅಂತಿದ್ದಾನೆ ಫ್ರೆಂಡ್ಸ್ ಅವನು. ಗೈಸ್ ನಾನಿವಾಗ ಆಫ್ಟರ್ ಮೆನಿ ಡೇಸ್ ಸಿರ್ಸಿ ಸಿಟಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಸುಮ್ಮನೆ ನನ್ನ ತಮ್ಮ ಬಂದಿದ್ದಾನಲ್ಲ, ಹಾಗೆ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಸಿಟಿಗೆ ಹೋಗ್ದೇ ತುಂಬ ದಿನಗಳೇ ಆಗೋಗಿತ್ತು. ಸೊ ನನ್ನ ತಮ್ಮ ಬಂದಲ್ಲ, ಹಾಗೆ ಹೋದ್ವಿ. ಬಟ್ ನಮ್ಮ ಡಯಟ್ ಎಲ್ಲ ಹೋಗ್ಬಿಡ್ತು ಗೈಸ್. ಅಲ್ಲಿ ಹೋಗಿ ಎಲ್ಲ ತಿಂದ್ಬಿಟ್ವಿ. ಇದೇನು ಬಂಗಡ ತವಾ ಫ್ರೈ, ಬಂಗಡ ರವಾ ಫ್ರೈ, ಗೀ ರೋಸ್ಟ್, ಆಮೇಲೆ ನೀರು ದೋಸೆ, ಕಪಚಿ ಬರುತ್ತೆ. ಕಪಚಿ ಸ್ಟೇ ಮಾಡಿಸಿ ಬೇಗ. ಗೈಸ್ ನಾನು ಬಂದಿರೋದು ಶೆಟ್ಟೀಸ್ ಫಿಶ್ ಲ್ಯಾಂಡ್ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಪ್ರಾನ್ಸ್, ಗೀ ರೋಸ್ಟ್, ಆಮೇಲೆ ರವಾ ಫ್ರೈ, ತವಾ ಫ್ರೈ ಏನೇನೋ ತೊಗೊಂಡು ತಿಂದು ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ತಿಂದಾದ್ಮೇಲೆ ರಿಗ್ರೆಟ್ ಆಗ್ತಾಯಿದೆ. ಬಿಕಾಸ್ ನಮ್ಮದು ಇಷ್ಟು ದಿನ ಇದ್ದಿದ್ದು ಬೇರೆ ಥರ, ಅಂದರೆ ನಾವು ತುಂಬ ನೀಟಾಗಿ ಹೈಜೀನಾಗಿ ತಿಂತಾಯಿದ್ವಿ. ಅಲ್ಲಿದೆ ನೋಡಿ ನ್ಯೂ ಶೆಟ್ಟೀಸ್ ಫಿಶ್ ಲ್ಯಾಂಡ್. ಇದು ಆ್ಯಕ್ಚುಲಿ ನಿಮಗೆ ಅಂದರೆ ಸಿರ್ಸಿ ಮೇನ್ ರೋಡಲ್ಲೇ ಸಿಗುತ್ತೆ. ಏನಾದ್ರು ಶಿರ್ಸಿಗೆ ಬಂದರೆ ನಿಮಗೆ ಒಳ್ಳೆ ಊಟ ಬೇಕು ಅಂದರೆ ಇಲ್ಲಿ ಮಾಡ್ಬೋದು. ಬರೀ ಫಿಶ್ ಮಾತ್ರ ಅಲ್ಲ, ಚಿಕನ್, ಮಟನ್ ಎಲ್ಲನೂ ಸಿಗುತ್ತೆ ಇಲ್ಲಿ. ತಿಂದಾದ್ಮೇಲೆ ರಿಗ್ರೆಟ್ ಆಗ್ತಾ ಇದೆ, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಯೋಗಕ್ಕೆ ಹೋಗಬೇಕು. 6:30 to 7:30 ಯೋಗ. ಗೈಸ್ ಇವಾಗ ಯೋಗ ಆಯಿತು. ಇವಾಗ ಊಟ ಇದೆ. ಆ್ಯಕ್ಚುಲಿ ಊಟ ಆಚೆ ಮಾಡಿಬಿಟ್ಟಿದ್ದೀವಿ, ಬಟ್ ಇವಾಗ ಮಾಡಲೇಬೇಕು. ಸೊ ಹಾಗಾಗಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟಕ್ಕೆ ಆ್ಯಸ್ ಯೂಶಲ್ ಅದೇ ಮೆನು ಇರುತ್ತೆ. ನಾಳೆ ನಾನು ಇರಲ್ಲ, ನಾಳೆ ಇಲ್ಲಿಂದ ಹೊರಟೆ. ಇವತ್ತೇ ಲಾಸ್ಟ್ ಡೇ ಇಲ್ಲಿ, ಇವತ್ತೇ ಲಾಸ್ಟ್ ಯೋಗ ಸೆಷನ್ ಇಲ್ಲಿ. ಸೊ ಬೇಜಾರಾಗ್ತಿದೆ ಗೈಸ್ ನನಗೆ. ಗೈಸ್ ಇದು ನನ್ನ ಇವತ್ತಿನ ಊಟ. ಫುಲ್ ಕಲರ್ಫುಲ್ ಆಗಿದೆ.
ಗೈಸ್ ಊಟ ಆಯಿತು, ಇವಾಗ ಫೈರ್ ಕ್ಯಾಂಪ್ ಹಾಕಿದ್ದಾರೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪ್ ಮುಗಿಸಿ ಇವತ್ತು ಡಾನ್ಸ್ ಇದೆ 9 to 10. ಗೈಸ್ ನೋಡಿ, ನಾವು ಗೆಸ್ಟ್ ಹತ್ರ ಪ್ಲೇಟ್ ತೊಳಿಸ್ತಾ ಇದ್ದೀವಿ. ಪಾಪ ಪ್ಲೇಟ್ ತೊಳಿತಾ ಇದ್ದಾನೆ, ನಾವು ಒಂದು ಪ್ಲೇಟ್ ತೊಳ್ಕೊಟ್ಟಿಲ್ಲ. ಗೈಸ್ ಇವಾಗ ಬೆಂಕಿ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಂಕಿ ಅಂದರೆ ಫೈರ್ ಕ್ಯಾಂಪ್. ಸೊ ಇಲ್ಲಿ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ, ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಸಿರ್ಸಿ. ಗೈಸ್ ಇವರೆಲ್ಲ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಸಿರ್ಸಿ ಅವರು ಸಖತ್ತಾಗಂದ್ರೆ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ ಕೇಸ್ ನಿಮ್ಮೂರಲ್ಲಿ, ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರು ಏನಾದರೂ ಫಂಕ್ಷನ್ ಮಾಡಬೇಕು, ಡ್ಯಾನ್ಸರ್ಸ್ನ ಕರೆಸ್ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಇವ್ರನ್ನ ಕರೆಸ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ರು, ನಮಗೆಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಸಾಂಗ್ನ ಹಾಕೋ ಹಾಗಿಲ್ಲ, ಹಾಕಿದ್ರೆ ನನಗೆ ಕಾಪಿರೈಟ್ ಇಶ್ಯೂ ಬಂದುಬಿಡುತ್ತೆ. ಸೊ ನಾವೆಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಬಿಕಾಸ್ ಆ ಸಾಂಗಿಗೆ ನಮಗೆ ಯಾರಿಗೂ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಸುಮ್ಮನೆ. ಸೊ ತುಂಬ ಚೆನ್ನಾಗಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಸೊ ನಾಳೆ ಸಿಗೋಣ. ನಾಳೆ ಏನು ಮಾಡ್ತೀವಿ ಅಂತೇಳಿ ಅಪ್ಡೇಟ್ ಮಾಡ್ತೀನಿ. ನಾಳೆ ಲಾಸ್ಟ್ ಡೇ, ಸೊ ಇಲ್ಲಿಂದ ಹೊರಡಬೇಕು. ನಾಳೆ ಪ್ರೊಸೀಜರೆಲ್ಲ ಮುಗಿಸ್ಕೊಂಡು ಹೊರಡೋದೇ ಕರೆಕ್ಟ್ ಟೈಮ್ ಆಗಿಬಿಡುತ್ತೆ. ಮತ್ತೇನಕ್ಕೂ ಟೈಮ್ ಇಲ್ಲ ಅಂತ ಅನ್ಕೋತೀನಿ. ಯಾವಾಗಲೂ ಹಾರಾಡ್ತಾ ಮತ್ತು ಚೀರಾಡ್ತಾ ಇರಬೇಕು ಅಂತ ಅಂಥ ದೊಡ್ಡ ಬನವಾಸಿ ನಾಡು. ಈಗ ಅದು ಒಂದು ಐತಿಹಾಸಿಕವಾಗಿ ನಾವು ನೋಡ್ಬೋದು ಅದನ್ನು. ಆದರೆ ಒಂದು ಕಾಲದಲ್ಲಿ ಆ ಥರ ಮಹಾಕವಿ ಬನವಾಸಿ ನಾಡಿನ ಬಗ್ಗೆ ಆ ಥರ ಬಳಸ್ತಾ ಇದ್ದ. ತುಂಬ ಚೆನ್ನಾಗಿದೆ.